ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಇಂಡಸ್ಲ್ಯಾಂಡ್ ಬ್ಯಾಂಕ್ ATM ಕಾರ್ಡ್ ಪಿನ್ ಜನರೇಟನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ATMಗೆ ಹೋಗದೇನೆ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಮಾಡ್ಬೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಮೊದಲಿಗೆ ನೀವು ಗೂಗಲ್ಗೆ ಬಂದುಬಿಟ್ಟು ಇಂಡಸ್ಲ್ಯಾಂಡ್ ಬ್ಯಾಂಕ್ ATM ಪಿನ್ ಜನರೇಟ್ ಅಂತ ಸರ್ಚ್ನೆ ಮಾಡಿ. ನೀವಿಲ್ಲಿ ನೋಡ್ತಿರ್ಬೋದು. ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಮೊದಲಿಗೆ ಫಸ್ಟ್ ಆಪ್ಷನ್ ನೋಡ್ಬೋದು, ಇಂಡಸ್ಲ್ಯಾಂಡ್ ಬ್ಯಾಂಕ್ ಇನ್ಸ್ಟೆಂಟ್ ಪಿನ್ ಜನರೇಷನ್ ಫಾರ್ ಡೆಬಿಟ್ ಕಾರ್ಡ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಂತರ ನೀವು ಡೆಬಿಟ್ ಕಾರ್ಡ್ ನಂಬರ್ ಹಾಗೆ ಎಕ್ಸ್ಪೈರಿ ಡೇಟ್, CVV ಇದನ್ನೆಲ್ಲ ಡೀಟೇಲ್ಸ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಅಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ಡೀಟೇಲ್ಸ್ ಹಾಕಿದ ತಕ್ಷಣ ನೀವು ಅಲ್ಲಿ ನೋಡ್ಬೋದು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಂತರ ನೆಕ್ಸ್ಟ್ ಪೇಜ್ಗೆ ರಿಫ್ರೆಶ್ ಆಗುತ್ತೆ. ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಮಲ್ಲಿ ಕಸ್ಟಮರ್ ID ಹಾಗೆ ಡೇಟ್ ಆಫ್ ಬರ್ತ್ ಅಥವಾ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಂದರೆ ಪಾನ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. ನೀವಿಲ್ಲಿ ನೋಡೋದಾದರೆ ಕಸ್ಟಮರ್ ID ಹಾಗೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಅಥವಾ ಅಲ್ಲಿ ಪಾನ್ ಕಾರ್ಡ್ ನಂಬರ್ ಹಾಕ್ಬೋದು. ಸೊ ನಿಮ್ಗೆ ಇದರಲ್ಲಿ ಚಾಯ್ಸ್ ಇರುತ್ತೆ. ಕಸ್ಟಮರ್ ID ಅಂತಂದರೆ ನಿಮ್ಮ ಪಾಸ್ಬುಕ್ಕಲ್ಲಿ ಇರುತ್ತೆ ಅಥವಾ ನಿಮ್ಮ ATM ಕಾರ್ಡ್ ಪೋಸ್ಟ್ಗೆ ಬಂದಿರುತ್ತೆ ನೋಡಿ, ಆ ಒಂದು ಲೆಟರಲ್ಲೂ ಕೂಡ ನಿಮ್ಮ ಅಕೌಂಟ್ ಡೀಟೇಲ್ಸಲ್ಲೂ ಕೂಡ ಕಸ್ಟಮರ್ ID ಇರುತ್ತೆ. ನಾನಿಲ್ಲಿ ಕಸ್ಟಮರ್ IDನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದ್ರ ಬದಲಿಗೆ ಪಾನ್ ಕಾರ್ಡ್ ನಂಬರ್ನ ಹಾಕ್ಬೋದು, ತೊಂದರೆ ಇಲ್ಲ. ನಾನು ಕಸ್ಟಮರ್ ID ಹಾಗೆ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೋಡ್ಬೋದು ಕಸ್ಟಮರ್ ID ಹಾಕಿದ ತಕ್ಷಣ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ನೀವು ಕೂಡ ಇದನ್ನು ಹಾಕ್ಕೊಳ್ಬೋದು ಅಥವಾ ನೀವು ಪಾನ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಬೋದು. ನಂತರ ನೀವು ಇಲ್ಲಿ ಹಾಕಿದ ತಕ್ಷಣ ಜನರೇಟ್ OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕೆಳಗಡೆ. ನಂತರ ನಿಮಗೆ ಇಲ್ಲಿ OTP ಬರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನನಗೂ ಕೂಡ OTP ಬಂದಿದೆ ನೋಡ್ಬೋದು, 053108. ಈ ಒಂದು OTPನ ಎಂಟ್ರಿ ಮಾಡ್ಕೊಳ್ಳಿ. OTP ಎಂಟ್ರಿ ಆದ ತಕ್ಷಣ ಸೆಟ್ ಪಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಎಂಟರ್ ಪಿನ್ ಹಾಗೆ ಕನ್ಫರ್ಮ್ ಪಿನ್ ಅಂತ ಬರ್ತಾ ಇದೆ. ಸೊ ನೀವು 4 ಡಿಜಿಟ್ನ ಪಿನ್ ಹಾಕ್ಕೊಳ್ಳಿ, ಇನ್ನೊಮ್ಮೆ ಎಂಟರ್ ಮಾಡ್ಕೊಳ್ಳಿ ಕನ್ಫರ್ಮೇಷನ್ಗೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಈ ರೀತಿಯಾಗಿ ಕ್ಲಿಕ್ನ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಲೋಡ್ ಆಗೋವರೆಗೂ ವೇಟ್ನ ಮಾಡಿ. ನಂತರ ನೋಡ್ಬೋದು ಯುವರ್ ಡೆಬಿಟ್ ಕಾರ್ಡ್ ಪಿನ್ ಹ್ಯಾಸ್ ಬಿನ್ ಸೆಟ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಈ ರೀತಿ ಬಂದರೆ ನಿಮ್ಮ ಪಿನ್ ಸೆಟ್ ಆಗಿದೆ ಅಂತ ಅರ್ಥ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.